ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ನೂತನ ಜಿಲ್ಲಾಧಿಕಾರಿ ಎಂ.ಆರ್. ರವಿಕುಮಾರ್ ಅವರನ್ನು ಜಿಲ್ಲಾ ಛಲವಾದಿ ಮಹಾಸಭಾ ಸಂಘಟನೆಯಿಂದ ಅಭಿನಂದಿಸಲಾಯಿತು. ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಪಿ. ನಾರಾಯಣಪ್ಪ, ಉಪಾಧ್ಯಕ್ಷ ಮಂಜುಳಾ, ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಶೋಕ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ನರೇಶ್, ಕೆಜಿಎಫ್ ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ, ಗೌರವಾಧ್ಯಕ್ಷ ಕೆಂಚಪ್ಪ, ಶ್ರೀನಿವಾಸಪುರ ತಾಲೂಕು ನರಸಿಂಹ, ಮಾಲೂರು ತಾಲೂಕು ಪಾಸ್ವಾನ್ ನಂಜುಂಡಪ್ಪ, ಉಪಾಧ್ಯಕ್ಷ ಗೌರಮ್ಮ, ಕೋಲಾರ ತಾಲೂಕು ಅಧ್ಯಕ್ಷ ವೆಂಕಟೇಶಪ್ಪ ಮತ್ತಿತರ ಮುಖಂಡರುಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಎಸ್ ಸರ್, ನಮಸ್ಕಾರ. ನನ್ನ ಹೆಸರು ಶ್ರೀ ನಾರಾಯಣಪ್ಪ ಅಂತ, ಜಿಲ್ಲಾ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷರು ಕೋಲಾರ. ಈ ದಿನ ನಾವು ಈ ಜಿಲ್ಲೆಗೆ ಹೊಸದಾಗಿ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಅವ್ರನ್ನ ಸನ್ಮಾನಿಸೋಸ್ಕರ ಎಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಸಮಿತಿ ಸದಸ್ಯರು ಸೇರಿ ಅವರಿಗೆ ನಾವು ಸನ್ಮಾನವನ್ನು ಮಾಡಿದ್ದೇವೆ. ಅವ್ರ ಕಡೆಯಿಂದ ನಾವು ಮುಂದೆ ಅನೇಕ ರೈತರು ನಮ್ಮ ದಲಿತರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾಗಿ ಅವ್ರನ್ನ ಕೇಳ್ಕೊಂಡಿದ್ದೀವಿ. ಅದಕ್ಕೆ ನಮ್ಮನ್ನು ಭಾಳ ಸೌಜನ್ಯತೆಯಿಂದ ಕೂರಿಸಿ ನಮ್ಮನ್ನು ಮಾತಾಡಿ ನಮ್ಮ ಸಮಸ್ಯೆಗಳನ್ನ ಆಲಿಸಿ ಕಳಿಸ್ಕೊಂಡಿದ್ದೀವಿ. ಪತ್ರಕರ್ತರ ಮಿತ್ರರೇ, ಕೋಲಾರ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಗಳಾಗಿ ಗೌರವಾನ್ವಿತ ಎಂ.ಆರ್. ರವಿ ಸಾಹೇಬರು ಒಂದು 3 ದಿನ ಹಿಂದೆ ಏನು ಅಧಿಕಾರ ಸ್ವೀಕಾರ ಮಾಡಿದರು. ಈ ಒಂದು ವಿಚಾರವಾಗಿ ಕೋಲಾರ ಜಿಲ್ಲಾ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಾರಾಯಣಪ್ಪನವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಸಮಿತಿ ಮತ್ತು ಎಲ್ಲ ತಾಲೂಕು ಸಮಿತಿ ಅಧ್ಯಕ್ಷರುಗಳು ಇಂದು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ನಂತರ ನಮ್ಮ ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಛಲವಾದಿ ಮಹಾಸಭಾದ ನರೇಶ್ ಅವರು ಜೊತೆಯಲ್ಲಿ ಹೋಗಿ ಕೂತ್ಕೊಂಡಾಗ ಭಾಳ ವಿನಯಪೂರ್ವಕದಿಂದ, ಭಾಳ ಗೌರವದಿಂದ, ಭಾಳ ಪ್ರೀತಿಪೂರ್ವಕದಿಂದ ನಮ್ಮ ಆಹ್ವಾನ ಸ್ವೀಕರಿಸಿ ಒಂದು 5 ನಿಮಿಷದ ಕಾಲ ನಮಗೆ ಅವರ ಕಚೇರಿಯಲ್ಲಿ ಕೂರಿಸಿ ಸಮಸ್ಯೆಗಳನ್ನು ಆಲಿಸಿದಾಗ ಪ್ರಥಮವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನರೇಶ್ ಅವರು ಕೆಲವು ಇಲಾಖೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಭೆಗಳು ನಡೀಬೇಕು, ಸಮುದಾಯಕ್ಕೆ ಆಗ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಪಡಿಬೇಕು, ಅದರಿಂದ ತಮ್ಮ ನೇತೃತ್ವದಲ್ಲಿ ತಾವು ಖುದ್ದಾಗಿ ನಾವು ಸಭೆಯನ್ನು ಕರೆಯಬೇಕು ಅಂತೇಳಿ ಅವರು ತಿಳಿಸಿದಾಗ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ನಂತರ ಸಂಬಂಧಪಟ್ಟ KEDB ಆಗ್ಬೋದು, ಬೇರೆ ಬೇರೆ JDಗಳಾಗ್ಬೋದು, ಬೇರೆ ಬೇರೆ ಇಲಾಖೆಗಳೆಲ್ಲ ಆಹ್ವಾನಿಸಿ ನಮ್ಮ ಪದಾಧಿಕಾರಿಗಳನ್ನ ಆಹ್ವಾನಿಸಿ ಮತ್ತು ಏನು ರೈತರು ನಿವೇಶನ ಇಲ್ಲ ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಅವರು ಹೇಳಿಕೊಂಡಾಗ KGF ತಾಲೂಕು ಆಗ್ಬೋದು, ಬೇರೆ ಬೇರೆ ತಾಲೂಕುಗಳಾಗ್ಬೋದು, ಎಲ್ಲೆಲ್ಲಿ ವಸತಿಯಿಂದ ಇದ್ದರೆ ಅವರಿಗೆಲ್ಲ ವಸತಿ ಸೌಲಭ್ಯ ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಚರ್ಚೆ ಆಯಿತು. ಮತ್ತು ನಾವು ಸಾಮಾಜಿಕ ಮುಖವಾಗಿ ಈ ಒಂದು ಚರ್ಚೆ ನಂತರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ದಿವಂಗತ IAS ಅಧಿಕಾರಿಗಳಾಗಿರ್ತಕ್ಕಂಥ ಕೆ. ಶಿವರಾಮ್ ಸಾಹೇಬರ ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯ ಛಲವಾದಿ ಮಹಾಸಭಾದ ನೇತೃತ್ವ ವಹಿಸಿರ್ತಕ್ಕಂಥ ವಾಣಿ ಮೇಡಮ್ನವರ ನಾಯಕತ್ವದಲ್ಲಿ ಪ್ರಥಮವಾಗಿ ಕೋಲಾರ ಜಿಲ್ಲಾ ಸಮಾವೇಶ ಮಾಡಬೇಕಂತೇಳಿ ಇವತ್ತು ನಾವು ಚರ್ಚೆ ಮಾಡಿ ಮುಂದಿನ ಶನಿವಾರ ದಿವಸ ಪೂರ್ವಭಾವಿ ಸಭೆ ನಡೆದು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿ ದಿನಾಂಕವನ್ನು ನಿಗದಿಪಡಿಸಿ ಸಂಬಂಧಪಟ್ಟ ಸಮುದಾಯದ ಮಂತ್ರಿಗಳನ್ನು ಆಹ್ವಾನಿಸಿ ಕೋಲಾರ ಜಿಲ್ಲೆಯಲ್ಲಿ ಒಂದು ವಿಜೃಂಭಣೆಯಿಂದ ಸಮಾವೇಶ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವುಗಳೆಲ್ಲ ಪದಾಧಿಕಾರಿಗಳ ಚರ್ಚೆ ಮುಖಾಂತರ ತೀರ್ಮಾನಿಸಲಾಯಿತು. ಮಂಜುಳಾ, ಕೋಲಾರ ಛಲವಾದಿ ಮಹಾಸಭೆ ಉಪಾಧ್ಯಕ್ಷರು ಹಾಗೂ ನಮ್ಮ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ನಮ್ಮ ಕೋಲಾರ ಜಿಲ್ಲಾದ DC ಅವರ ಹೊಸದಾಗಿ ಬಂದಿರುವಂಥ DC ಅವರಿಗೆ ವಿಶ್ ಮಾಡಲು ಹೋಗಿದ್ದರು. ವಿಶ್ ಮಾಡಿ ನಮ್ಮ ಒಂದು ಆಗುಹೋಗುಗಳ ಬಗ್ಗೆ ಅವರ ಜೊತೆ ಚರ್ಚೆ ಮಾಡಿ ಅದನ್ನೆಲ್ಲನೂ ನಡೆಸ್ಕೊಳ್ಳೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ನಮಗೆ ಆಶ್ವಾಸನೆ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ನಂತರ ನಮ್ಮ ಒಂದು ಛಲವಾದಿ ಮಹಾಸಭೆಯ ಒಂದು ಅಂತ ನಾವು ಪೂರ್ವಭಾವಿ ಸಭೆ ಕರೆಯೋದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲರೂ ಒಂದು ಕಾಫಿ ಕುಡಿದು ಜೀವನ ಎಲ್ಲರಿಗೂ ನಮಸ್ಕಾರ. ನರೇಶ್ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ಛಲವಾದಿ ಮಹಾಸಭೆ ಮತ್ತು ನಮ್ಮನ್ನು ಬರಮಾಡಿಕೊಂಡ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದ ನಾರಾಯಣಪ್ಪನವರು ಮತ್ತು ಅವರ ಒಂದು ತಾಲೂಕು ಸಮಿತಿಗಳ ಅಧ್ಯಕ್ಷರು ಈ ನೂತನವಾಗಿ ಜಿಲ್ಲಾಧಿಕಾರಿಗಳಾದಂಥ ರವಿ ಅಂತ ಹೇಳ್ಬಿಟ್ಟು ರವಿಕುಮಾರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಭೇಟಿ ಮಾಡಿದ್ದಕ್ಕೆ ಅವ್ರ ಕಡೆಯಿಂದ ಒಳ್ಳೆಯ ಉತ್ತರ ಬಂದಿದೆ. ಏನು ಸಮಸ್ಯೆಗಳನ್ನು ಕೂಡ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ತಟಸ್ಥನೇ ನಮ್ಮ ಬೇರೆ ಅಧಿಕಾರಿಗಳಿಗೆ ಕರೆ ಮಾಡಿ ಅವರಿಗೆ ಇಮಿಡಿಯೇಟಾಗಿ ಮೀಟಿಂಗ್ ಕರೆದು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮೊದಲನೇದಾಗಿ
ಎರಡನೇದೇನಪ್ಪ ಅಂದರೆ ಜಿಲ್ಲಾ ಸಮಾವೇಶ ಮಾಡಬೇಕು ಅಂತ ನಾರಾಯಣಪ್ಪನವರು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಒಂದು 14-15 ವರ್ಷದಿಂದ ಒಂದು ಸಮಾವೇಶ ಆಗಲಿಲ್ಲ. ಸೊ ಹಾಗಾಗಿ ಎಲ್ಲ ಸಭೆಯನ್ನು ಕರೆದು ಪೂರ್ವಭಾವಿ ಸಭೆಗಳನ್ನು ಕರೆದು ನಮ್ಮ ಛಲವಾದಿ ಮಹಾಸಭಾ ಕಟ್ಟಿರ್ತಕ್ಕಂಥ ನಮ್ಮ ಏನು ದಿವಂಗತ ಕೆ ಶಿವರಾಮ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು. ಅದನ್ನು ಸಾರಥ್ಯ ಒಂದು ವಹಿಸ್ಕೊಂಡು ಅಂತ ನಮ್ಮ ಮಹಿಳೆಯಾದಂಥ ನಮ್ಮ ಅವರ ಒಂದು ಧರ್ಮಪತ್ನಿಯಾದಂಥ ವಾಣಿ ಶಿವರಾಮ್ನವರು ಆದೇಶದ ಮೇರೆಗೆ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಸಮಾವೇಶ ಆಗಬೇಕು. ಅವರ ಕನಸು ಏನಾಗಿತ್ತು ಅಂದರೆ ಇವತ್ತು ಛಲವಾದಿ ಭವನ ಇದೆ, ಒಂದು 200 ಕೋಟಿ ರೂಪಾಯಿ ಆಸ್ತಿ ಇದೆ ಇಲ್ಲಿ ಬೆಂಗಳೂರಿನಲ್ಲಿ. ಸೊ ಅವರ ಉದ್ದೇಶ ಏನಂದರೆ ಆ ಒಂದು ಬಿಲ್ಡಿಂಗಲ್ಲಿ IAS ಮತ್ತು KAS ನಮ್ಮ ಸದಸ್ಯರಿಗೆ ಛಲವಾದಿ ಸದಸ್ಯರಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಅದರ ಉದ್ದೇಶದಿಂದ ಪ್ರತಿಯೊಂದು ಜಿಲ್ಲೆಗೂ ಕೂಡ ಸಮಾವೇಶ ಮಾಡಿ ಆ ಒಂದು ಸದುದ್ದೇಶ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರತಿ ತಾಲೂಕಿನಲ್ಲೂ ಕೂಡ ಒಂದು ಅವರ ಒಂದು ಆಸೆ ಏನಿದೆ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಸಭೆಗಳನ್ನು ಕರೆದು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸಮಾವೇಶ ಕರಿಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಾತಾಡ್ಕೊಂಡಿದ್ದೀವಿ. ಸೊ ಅದು ತುಂಬ ಸಂತೋಷ ಆಗ್ತಾಯಿದೆ. ಸೊ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ನಮ್ಮ ಕೋಲಾರ ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ.